ಈಗ ಅವರೆಲ್ಲ 5-4%, 3% ಎಲ್ಲ ಲೇಸ್ ಪ್ಯಾಕೆಟು ಸಿಗರೇಟ್ ಎಲ್ಲ GST ಆಗೇ ಬರೋದು. ಅದ್ರ ಮೇಲೆ ತಿರ್ಗಾ ನಾವು ಅಕೌಂಟಿಗೆ ಹಾಕಿ ಅಂದರೆ ಅಕೌಂಟಿಗೆ ನಾವು ಅದೇ ದುಡ್ಡು ಹಾಕಿ ಅವ್ರಿಗೆ ಕೊಟ್ಟರೆ ಅದು ನಮಗೆ ಟ್ಯಾಕ್ಸ್ ಅಂದರೆ ಇವ್ರು ಮಾಡಬಾರ್ದು ಅಂತ ನಾವು ಹೇಳಲ್ಲ. ಆದರೂ ಒಂದು ಲೆಕ್ಕಾಚಾರ ಇರಬೇಕಲ್ಲ. 4-5 ವರ್ಷ ಒಂದೇ ಸರಿ ಹಾಕ್ಬಿಟ್ರೆ ಸಣ್ಣ ಪುಟ್ಟ ಅಂಗಡಿಗಳು ಇಟ್ಕೊಂಡು ಬಾಡಿಗೆ ಕಟ್ಕೊಂಡು ಮನೆ ಮೇಂಟೈನ್ ಮಾಡೋದೇ ಬೆಂಗಳೂರು ಸಿಟಿಯಲ್ಲಿ ಕಷ್ಟ ಇದೆ. ಅಂತರದಲ್ಲೂ ಇದ್ದಕ್ಕಿದ್ದಾಗೆ ನೀವು 55 ಲಕ್ಷ ಕಟ್ಟಿ 60 ಲಕ್ಷ ಕಟ್ಟಿ ಅಂದರೆ ಅವ್ನು ಬಾಡಿ ಮಾರು 60 ಲಕ್ಷ ಸಿಗಲ್ಲ. ಇಲ್ಲೇನೋ ಕಮರ್ಷಿಯಲ್ ಸೈಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಏನು ಬೇಕಾಬಿಟ್ಟು ಇಲ್ಲಿಗಲ್ ಆ್ಯಕ್ಟಿವಿಟಿ ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರು ಹೇಳೋದ್ರಲ್ಲಿ ಅರ್ಥ ಇರುತ್ತೆ. ಅಲ್ಲಿ ಏನು ಚೆಕ್ ಮಾಡ್ರು 10 ರೂಪಾಯಿ ಸಿಗಲ್ಲ. ಸಾಲನೇ ಇನ್ನು 10-20 ಲಕ್ಷ ಸಾಲ ಇದೆ ನಾವು ಅಲ್ಲಿ ಇಲ್ಲಿ ಪ್ರೈವೇಟ್ಗಳಲ್ಲಿ ಮಾಡ್ಕೊಂಡಿರೋದು. ಅಂಥದ್ರಲ್ಲಿ ನೀವು GST ಅಂತೇಳಿ ಇಲ್ಲಿದ್ದೆಲ್ಲ ಹಾಕಿ ಬಡವ್ರ ಮೇಲೆ ಜಡಿದ್ರೆ ಬಡವ್ರು ಬದುಕೋದೇ ಕಷ್ಟ ಆಗಿದೆ ಬೆಂಗಳೂರಲ್ಲಿ. ಅಂಥದ್ರಲ್ಲಿ ಇವ್ರಿಗೆ ರಾಜಕೀಯದವ್ರಿಗೆ ಯಾಕೆ ಅರ್ಥ ಆಗಲ್ಲ, ಟ್ಯಾಕ್ಸ್ ಆಫೀಸರ್ಗೆ ಏನಕ್ಕೆ ಅರ್ಥ ಆಗಲ್ಲ ಇದು. ಅದಕ್ಕೆ ನಾಳೆ ಫ್ರೀಡಮ್ ಪಾರ್ಕಿಗೆ ಹೋಗಿ ಅದೇನು ಎಂತ ಅಂತ CM ಮುಖಾಂತರ ನಮ್ಮ ಅಧ್ಯಕ್ಷರ ಮುಖಾಂತರ ಮಾತಾಡಿ ಅದನ್ನೇನೋ ಬಗೆಹರಿಸ್ಬೇಕು. ಆದಷ್ಟು ಸೆಂಟ್ರಲ್ ಗೌರ್ಮೆಂಟ್ ಇರಲಿ ಸ್ಟೇಟ್ ಗೌರ್ಮೆಂಟ್ ಇರಲಿ ಅವ್ರು ಮುಂದುವರಿಸಿ ಬಡವ್ರದ್ದು ಕಷ್ಟಗಳು ಏನಿದೆ ತಿಳ್ಕೊಂಡು ಅದನ್ನು ಮನ್ನಾ ಮಾಡಬೇಕು ಈ ವರ್ಷ. ಅವ್ರು ಮುಂದಿನ ವರ್ಷ ಮಾಡಲಿ. ಅದೇನಿದೆ ಪ್ರತಿ ವರ್ಷ ಅದೇನಿದೆ ಅವ್ರ ಸ್ಟೇಟ್ಮೆಂಟ್ ಅಂಗಡಿಗೆ ತಲುಪೋ ಥರ ಮಾಡಲಿ. ಅವ್ರು ಏನು ಮೇಂಟೆನೆನ್ಸ್ ಮಾಡಬೇಕು, ಎಷ್ಟು ಮಾಡಬೇಕು, ಅದು ಎಷ್ಟು ಮಾಡಿದ್ರೆ ಎಷ್ಟು ಟ್ಯಾಕ್ಸು ಅಂತ ಅದು ಕನ್ಫರ್ಮೇಷನ್ ಕೊಡಬೇಕಲ್ಲ. ಏನೂ ಇಲ್ಲ ಏಕಾಏಕಿ ತಂದು ಎಲ್ಲ ಅಂಗಡಿಗಳಿಗೆ ಕೊಟ್ಟರೆ ಸಣ್ಣ ಪುಟ್ಟ ಜೀವನ ಮಾಡೋರು ಇಲ್ಲಿ ದಿನ ಕಟ್ಕೊಂಡೇ ಜೀವನ ಮಾಡೋಕ್ಕಲ್ಲ. ಹಾರ್ಟ್ ಗೀಟ್ ಆರೋದ್ರೆ ಯಾರು ಗೌರ್ಮೆಂಟ್ ಹೊಣೆನಾ? ಎಷ್ಟೋ ಜನ ಇರೋದೇ ಜೀವನ ಮಾಡೋಕ್ಕಾಗದೆ ಕಟ್ಕೊಂಡಿದ್ರು. ಈಗ 50 ಲಕ್ಷ 60 ಲಕ್ಷ 1 ಕೋಟಿ ಅಂದರೆ ಅವ್ನು ಹಾರ್ಟ್ ಅಟ್ಯಾಕೆ ಆಡೋಗ್ಬರುತ್ತೆ. ಹಾರ್ಟ್ ವೀಕ್ ಇದ್ದಾನೆ, ಅವ್ನಿಗೆ ಯಾರು ಕೊಡ್ತಾರೆ ಪರಿಹಾರ? ಗೌರ್ಮೆಂಟ್ ಕೊಡುತ್ತಾ? ಇಲ್ಲಲ್ಲ. ಅದನ್ನೇ ಆಲೋಚನೆ ಮಾಡಬೇಕು. ಮುದ್ದೆ ಗೌರ್ಮೆಂಟ್ ಪ್ರವೇಶಿಸಿ ಅದಕ್ಕೆ ಏನು ಎಂತ ಅಂತ ಮಾನ್ಯ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯರಾಗಲಿ DK ಶಿವಕುಮಾರ್ ಆಗಲಿ ಅದ್ರ ಬಗ್ಗೆ ಇದು ತಗೊಂಡು ನಮ್ಮ ಮಾನ್ಯ ಅಧ್ಯಕ್ಷರ ಪರ ಅದು ಏನಿದೆ ಮಾತಾಡಿ ಒಂದು ಬಗೆಹರಿಸ್ಕೋಬೇಕಂತ ನಾವು ನಮ್ಮ ಕಳಕಳಿಯಾಗಿ ವಿನಂತಿ ಮಾಡ್ತಾ ಇದ್ವಿ. ಹೌದು, ಹೇಳಬೇಕು. ಅವ್ರು ನಮಗೆ ಕನ್ಫರ್ಮೇಷನ್ ಕೊಡಬೇಕು, ಒಂದು ಲೆಟರ್ ಕೊಡಬೇಕು. ಇಲ್ಲ ನಿಮ್ಮ ಅಂಗಡಿನ ಟ್ರಾನ್ಸ್ಲೇಷನ್ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಏನು ಪರಿಹಾರ ಮಾಡಬೇಕು, ಅದಕ್ಕೆ ಒತ್ತುವರಿಯಾಗಿ ಇನ್ನೇನು ಅದಕ್ಕೆ ಆ್ಯಡ್ ಮಾಡ್ಬೇಕಂತ ನಮ್ಗೆ ಅದು ಕನ್ಫರ್ಮೇಷನ್ ಆದ್ರೂ ಕೊಡಬೇಕಲ್ಲ. ಅವರು ಏನೂ ಇಲ್ಲ ಏಕಾಏಕಿ ಹಿಂಗೆ ತಂದು ಹಾಕಿದ್ರೆ ನಾವೇನು ಮಾಡಬೇಕು? ನಮ್ಮ ಜೀವನ ಈಗ ಬಾಡಿಗೆ ಕಟ್ಕೊಂಡು ಬೆಂಗಳೂರು ಜೀವನನೇ ಹಂಗಾಗಿದೆ, ಅದೋ ಗತಿ ಆಗಿದೆ. ಸಾಮಾನು ರೇಟ್ಗಳು ಜಾಸ್ತಿ ಆಗಿದೆ, ಬೆಲೆ ರೇಟ್ಗಳು. ನಾವು ಈ ಸಿಗರೇಟು ಬೀಡಿ ಲೇಸ್ ಪ್ಯಾಕೆಟ್ ಎಲ್ಲ ಮಾರ್ಕೊಂಡು 1 ರೂಪಾಯಿ 8 ಹಣ್ಣಿಗೆ ತಗೊಂಡು ಅದ್ರಲ್ಲಿ ಯಾವ್ದನ್ನ ಕಟ್ಟಕ್ಕಾಗತ್ತೆ? ಅದನ್ನ ಅವ್ರು ಎಲ್ಲರಿಗೂ ಕಟ್ಟಲೇಬೇಕು ಸರ್. ಜೀವನ ಭಾರಿ ಕಷ್ಟ ಇದೆ ಬೆಂಗಳೂರ್ದು. ಇವಾಗ ಯಾರು ಆ ಥರ ಅಷ್ಟು ಈಸಿಯಾಗಿ ಮೊದಲಿನ ಹಳೆ ಕಾಲದ ಥರ ಇಲ್ಲ. ಈಗ ಎಲ್ಲವೂ ಕಷ್ಟ ಇದೆ, ಭಾರಿ ಕಷ್ಟ ಇದೆ. ಇದನ್ನ ಅದೇ ಮುಖ್ಯಮಂತ್ರಿಗಳ ಗಮನಕ್ಕೆ ಹೋಗಿ ಅದನ್ನ ಏನು ಅಂತ ಒಂದು ಪರಿಹಾರ ಮಾಡಿ ಕರೆಕ್ಟಾಗಿ ಒಂದು ನಮ್ಗೆ ಗರ್ಭ ಮಾಡಬೇಕು. ಅದನ್ನ ಈ ವರ್ಷ ಮಾಡಿದ್ದೇನಿದೆ ಅದನ್ನ ಮನ್ನಾ ಮಾಡ್ರೆ ಅದು ಹೊಸ ರೂಲ್ ತಾನೇ. ಇದನ್ನ ಏನಿದೆ ಅದನ್ನ ಅವರು ಮನ್ನಾ ಮಾಡ್ಬಿಟ್ಟು ನಮ್ಗೊಂದು ಬದುಕಕ್ಕೆ ಒಂದು ಅವಕಾಶ ಮಾಡ್ಕೊಡ್ಬೇಕಾಗಿ ನಾವು ಕೇಳ್ಕೊಳ್ಬೋದು ಅಷ್ಟೇ. ಎಲ್ಲ ನಾವು ಪಾರ್ಟಿಸಿಪೇಟ್ ಮಾಡಬೇಕು. ಎಲ್ಲ ಇದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.